ಅರಬ್ಸ್ಗೆ ಮತ್ತೆ ಯುರೋಪಿಯನ್ಸ್ಗೆ ಕ್ರುಸೇಡ್ ಯುದ್ಧಗಳಾಗುವಾಗ ಅರಬ್ಸ್ ಹತ್ರ ಇದ್ದಂತಹ ಆಹಾರ ಧಾನ್ಯಗಳು ಅವರಾಗ್ತಾ ಇದ್ದಂತಹ ಬಟ್ಟೆಗಳು ಹಾಗೂ ಅವರ ಹತ್ರ ಇದ್ದಂತಹ ನಾಲೆಜ್ ಅನ್ನ ನೋಡಿ ಈ ಮರುಭೂಮಿಯಲ್ಲಿ ಇವ್ರಿಗೆ ಇಷ್ಟೊಂದು ಕಂಫರ್ಟ್ಸ್ ಎಲ್ಲಿಂದ ಸಿಗ್ತಾ ಇದೆ ಅಂತ ಯುರೋಪಿಯನ್ಸ್ಗೆ ಡೌಟ್ ಬರುತ್ತೆ. ಇದನ್ನ ಹುಡುಕ್ತಾ ಬಂದಾಗ ಯುರೋಪಿಯನ್ಸ್ಗೆ ಸಿಗದೆ ಭಾರತ ದೇಶ. ಈ ಅರಬ್ಸ್ ಇಂಡಿಯಾ ಜೊತೆಗೆ ಟ್ರೇಡ್ ಮಾಡೋದು ಯುರೋಪಿಯನ್ಸ್ಗೆ ಗೊತ್ತಾಗುತ್ತೆ. ಇದರಿಂದ ಅರೇಬಿಯಾ ಕಂಟ್ರಿಗಳು ಡೆವಲಪ್ ಆಗ್ತಾ ಇರೋದನ್ನ ಗಮನಿಸಿ 13ನೇ ಶತಮಾನದಲ್ಲಿ ಯುರೋಪಿಯನ್ಸ್ ಕೂಡ ಇಂಡಿಯಾ ಜೊತೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೈಬಲ್ಲೇ ಪ್ರಪಂಚ ಅನ್ಕೊಂಡಂತಹ ಯುರೋಪಿಯನ್ಸ್ಗೆ ಭಾರತ ನಾಗರಿಕತೆಯ ರುಚಿ ತೋರಿಸುತ್ತೆ. ವೆಪನರೀಸ್ ಅಲ್ಲಿ ಬಳಸೋ ಸ್ಟೀಲ್ಗಳು, ಆಹಾರ ಧಾನ್ಯಗಳು, ಸ್ಪೈಸಸ್, ಬಟ್ಟೆಗಳು, ರೂಟ್ ಮ್ಯಾಪ್ಸ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಮ್ಯೂಸಿಕ್, ಆರ್ಕಿಟೆಕ್ಚರ್ ಹೀಗೆ ಹಲವಾರು ವಿಷಯಗಳಲ್ಲಿ ಯುರೋಪ್ ಇಂಡಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇವನ್ನ ಸಾಗಿಸೋದಕ್ಕೆ ರೋಮ್ ಇಂದ ಹಿಡಿದು ಇಂಡಿಯಾವರೆಗೆ ಸಿಲ್ಕ್ ರೂಟ್ ಅನ್ನ ನಿರ್ಮಾಣ ಮಾಡ್ತಾರೆ. ಇದು ಅರೇಬಿಯನ್ ಮುಸ್ಲಿಮ್ಸ್ಗೆ ಒಂದು ಚೂರು ಕೂಡ ಇಷ್ಟ ಆಗೋದಿಲ್ಲ. ಈ ಯುರೋಪಿಯನ್ಸ್ ನ ಹೇಗಾದ್ರೂ ಮಾಡಿ ಏಷ್ಯನ್ ಕಂಟ್ರೀಸ್ಗೆ ಬರ್ತಿರೋ ಹಾಗೆ ತಡಿಬೇಕು ಅಂತ ಟರ್ಕಿಶ್ ನ ಆಟೋಮನ್ ಚಕ್ರವರ್ತಿಯಾದಂತಹ ಮಹಮ್ಮದ್ II 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಅನ್ನ ವಶ ಮಾಡಿಕೊಂಡು ಯುರೋಪಿಯನ್ಸ್ ಮಿಡಲ್ ಈಸ್ಟ್ ಹಾಗೂ ಇಂಡಿಯಾಗೆ ಬರ್ತಿರೋ ಹಾಗೆ ಸಿಲ್ಕ್ ರೂಟ್ ನ ಪರ್ಮನೆಂಟ್ಲಿ ಕ್ಲೋಸ್ ಮಾಡ್ತಾನೆ. ಇದರಿಂದ ಪ್ರತಿಯೊಂದಕ್ಕೂ ಇಂಡಿಯಾ ಮೇಲೆ ಡಿಪೆಂಡ್ ಆಗಿದ್ದಂತಹ ಯುರೋಪಿಯನ್ಸ್ಗೆ ಲಿಟ್ರಲಿ ಉಸಿರು ಕಟ್ಟದಂಗ ಆಗುತ್ತೆ. ಇದರಿಂದ ಯುರೋಪ್ ಅಲ್ಲಿ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ. ಯುರೋಪಿಯನ್ ಕಂಟ್ರೀಸ್ ಎಲ್ಲ ಒಂದಾಗಿ ಹೇಗಾದ್ರೂ ಮಾಡಿ ಇಂಡಿಯಾಗೆ ಸಿ ರೂಟ್ ಸಮುದ್ರ ಮಾರ್ಗವನ್ನ ಕಂಡುಹಿಡಿಬೇಕು ಅನ್ಕೊಂತಾರೆ. ನಾನ್ ಕಂಡುಹಿಡಿತೀನಿ ಅಂತ ಪೋರ್ಚುಗಲ್ ದೇಶ ಮುಂದೆ ಬರುತ್ತೆ. ಕಿಂಗ್ ಜಾನ್ ಹಾಗೂ ಅವನ ಮಗನಾದಂತಹ ಹೆನ್ರಿ ಇವರಿಬ್ರು ಸೇರಿ ಪೋರ್ಚುಗೀಸ್ ನ ರಾಜಧಾನಿಯಾದಂತಹ ಲಿಸ್ಬನ್ ಅಲ್ಲಿ ಒಂದು ಅಕಾಡೆಮಿಯನ್ನ ಕಟ್ಟುತ್ತಾರೆ. ಸಮುದ್ರ ಮಾರ್ಗದಿಂದ ಯಾರು ಇಂಡಿಯಾಗೆ ರೂಟ್ ನ ಕಂಡುಹಿಡಿಬೇಕು ಅನ್ಕೊಂತಾರೋ ಅಂತ ನ್ಯಾವಿಗೇಟರ್ಸ್ ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಟ್ರೈನ್ ಆದ ದೊಡ್ಡ ದೊಡ್ಡ ನಾವಿಕರೇ ಕ್ರಿಸ್ಟೋಫರ್ ಕೊಲಂಬಸ್, ಜೋಸೆಫ್ ಮ್ಯಾಜಿಲೋನ್, ಅಮೆರಿಕೋ ವೆಸ್ಪೂಸಿ, ಬತ್ಲಾಮಿಯೋ ಡಿಯಾಸ್, ವಾಸ್ಕೋಡ ಗಾಮಾ ಇವ್ರಿಗೆ ದೊಡ್ಡ ದೊಡ್ಡ ನೌಕೆಗಳು ಹಾಗೂ ನಾವಿಕರನ್ನು ಕೊಟ್ಟು ಹೋಗಿ ಇಂಡಿಯಾವನ್ನು ಕಂಡುಹಿಡಿರಿ ಅಂತ 4 ದಿಕ್ಕುಗಳಿಗೆ ಕಳಿಸ್ತಾರೆ. ಈ ಕ್ರಿಸ್ಟೋಫರ್ ಕೊಲಂಬಸ್ ಏನ್ ಅನ್ಕೊಂತಾನೆ ಅಂತಂದ್ರೆ ಯುರೋಪ್ ಇಂದ ಸ್ಟ್ರೈಟ್ ಆಗಿ ಹೋದ್ರೆ ಇಂಡಿಯಾ ಸಿಗುತ್ತೆ ಅನ್ಕೊಂತಾನೆ. 0 ಡಿಗ್ರಿಯಲ್ಲಿ ಪ್ಯಾರಲಲ್ ಆಗಿ ಟ್ರಾವೆಲ್ ಮಾಡ್ತಾ 1492 ಅಲ್ಲಿ ವೆಸ್ಟ್ ಇಂಡೀಸ್ ಗೆ ಸೇರ್ಕೊಂಡು ಅದನ್ನೇ ಇಂಡಿಯಾ ಅನ್ಕೊಂತಾನೆ. ತುಂಬಾ ದಿವಸ ಆದ್ಮೇಲೆ ಅದು ಇಂಡಿಯಾ ಅಲ್ಲ ಅಂತ ಗೊತ್ತಾಗುತ್ತೆ. ಡಿಯೋಸ್ ಮಾತ್ರ ಸ್ವಲ್ಪ ಬುದ್ಧಿ ಉಪಯೋಗಿಸಿ ವೆಸ್ಟ್ ಕೋಸ್ಟ್ ಆಫ್ರಿಕಾ ರೂಟ್ ಅನ್ನು ಹಿಡ್ಕೊಂಡು ಆಫ್ರಿಕಾ ಕೊನೆ ಭಾಗದಲ್ಲಿರೋ ಕೇಪ್ ಆಫ್ ಗುಡ್ ಹೋಪ್ ಗೆ ಸೇರ್ಕೊಂತಾನೆ. ಅಲ್ಲಿ ಅಲೆಗಳ ಪ್ರಭಾವ ತುಂಬಾ ಇರೋದ್ರಿಂದ ಮುಂದಕ್ಕೆ ಹೋಗೋದು ಕಷ್ಟ ಅನ್ಕೊಂಡು ವಾಪಸ್ ಹೊರಟೋಗ್ತಾನೆ. ಇದೇ ಮಾರ್ಗವನ್ನ ವಾಸ್ಕೋಡ ಗಾಮಾ ಫಾಲೋ ಆಗ್ತಾನೆ. ಚರಿತ್ರೆಯಲ್ಲಿ ಏನು ಮಾಡ್ತಿರೋ ಕೆಲಸಕ್ಕೆ ಖ್ಯಾತಿಯನ್ನು ಪಡೆದಂತಹ ಮಹಾನ್ ವ್ಯಕ್ತಿ, ಅದೃಷ್ಟ ಅಂತಾನೆ ಹೇಳ್ಬೋದು. ಹಿ ವಾಸ್ ಗಿವನ್ ಕ್ರೆಡಿಟ್ ಫಾರ್ ವಾಟ್ ಹಿ ಹ್ಯಾಡ್ ನಾಟ್ ಡನ್. ಪ್ರತಿ ಹಿಸ್ಟರಿ ಬುಕ್ ಬರುತ್ತೆ ವಾಸ್ಕೋಡಿ ಗಾಮಾ ಡಿಸ್ಕವರ್ಡ್ ಸಿ ರೂಟ್ ಟು ಇಂಡಿಯಾ ಅಂತ. ಈ ವಾಸ್ಕೋಡಿ ಗಾಮಾ ಡಿಯೋಸ್ ಫಾಲೋ ಆದಂತಹ ಸಿ ರೂಟ್ ನ ಹಿಡ್ಕೊಂಡು ಅತಿ ಕಷ್ಟದಿಂದ ಗುಡ್ ಹೋಪ್ ಅನ್ನ ತಟ್ಟಿ ಮೊಸಾಂಬಿಕ್ಗೆ ಸೇರ್ಕೊಂತಾನೆ. ಇಲ್ಲಿಂದ ಇವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗದೆ ತಲೆ ಮೇಲೆ ಬಟ್ಟೆ ಹಾಕೊಂಡು ದಿಕ್ಕುಗಳು ನೋಡ್ತಾ ಅಲ್ಲೇ ಇದ್ದೋಗ್ತಾರ. ಇವರ ಅದೃಷ್ಟ ಚೆನ್ನಾಗಿದ್ದು ಒಂದ್ ದಿವಸ ಅಲ್ಲಿಗೆ ಅರಬ್ ಮರ್ಚೆಂಟ್ಸ್ ಬರ್ತಾರೆ. ಅರಬ್ ಮರ್ಚೆಂಟ್ಸ್ ನ ನಾವಿಗೇಟರ್ ಆದಂತಹ ಆಲಿ ಅಹಮದ್ ನ ಹಿಡ್ಕೊಂಡು ನಮ್ಮನ್ನ ಇಂಡಿಯಾಗೆ ಕರ್ಕೊಂಡು ಹೋಗು ಅಂತ ಕೇಳ್ತಾನೆ. ಆಲಿ ಅಹಮದ್ಗೆ ಪೂರ್ವದಲ್ಲಿ ಈ ಯುರೋಪಿಯನ್ಸ್ ಅರಬ್ ಮೇಲೆ ಮಾಡಿದಂತಹ ದಾಳಿಗಳು ಗೊತ್ತಿರೋದ್ರಿಂದ ಒಂದ್ ವೇಳೆ ಇವ್ರಿಗೆ ಇಂಡಿಯಾಗೆ ದಾರಿ ತೋರಿಸಿದ್ರೆ ಅರೇಬಿಯಾ ಸಮುದ್ರವನ್ನ ಅಲ್ಲಕಲ್ಲೋಲ ಮಾಡ್ತಾರೆ. ಪೋರ್ಚುಗೀಸ್ ಜನಗಳು ತುಂಬಾ ವೈಲೆಂಟ್ ಆದವರು. ಇವರನ್ನ ಬಾರ್ಬರಿಕ್ ಅಂತ ಕೂಡ ಕರೀತಾರೆ. ಅನಾಗರಿಕ ಜಾತಿಗಳು ಇವ್ರದೆಲ್ಲ. ಆಲಿ ಅಹಮದ್ ನಿಮ್ಗೆ ಯಾವುದೇ ಕಾರಣಕ್ಕೂ ಇಂಡಿಯಾಗೆ ಹೋಗೋದಕ್ಕೆ ಸಿ ರೂಟ್ ನ ತೋರ್ಸಲ್ಲ ಅಂತ ಹೇಳ್ತಾನೆ. ಇದರಿಂದ ಸೈಕೋ ವಾಸ್ಕೋಡಿಗಾಮಾ ಅಲಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಹೀಗಿರ್ಬೇಕಾದ್ರೆ ದೂರದಲ್ಲಿ ಒಂದು ಬೃಹತ್ ಶಿಪ್ ಬರೋದನ್ನ ಗಮನಿಸ್ತಾರೆ. ಅದು ಗುಜರಾತ್ ನ ಮರ್ಚೆಂಟ್ ಆದಂತಹ ಕಣಹಾದು. ಶಿಪ್ ಹತ್ರ ಬರ್ತಿದ್ದಂಗೆ ಹಲಿನ ಕೊಂದು ಸಮುದ್ರದೊಳಗಡೆ ಬಿಸಾಡ್ತಾರೆ. ವಾಸ್ಕೋಡ ಗಾಮಾ ಕಣಹಾನ್ ಹತ್ರ ಹೋಗಿ ನಾವು ಯುರೋಪ್ ಇಂದ ಇಂಡಿಯಾಗೆ ವ್ಯಾಪಾರ ಮಾಡೋದಕ್ಕೆ ಬರ್ತಾ ಇದೀವಿ. ನಮ್ಗೆ ಸಮುದ್ರದಲ್ಲಿ ದಾರಿ ಗೊತ್ತಾಗದೆ ಪರದಾಡ್ತಾ ಇದೀವಿ. ದಯಮಾಡಿ ನಮ್ಮನ್ನ ನಿಮ್ಮ ದೇಶಕ್ಕೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂತಾನೆ. ಈ ಯುರೋಪಿಯನ್ಸ್ ಬಗ್ಗೆ ಗೊತ್ತಿಲ್ದಿರುವಂತಹ ಕಣಹ ಸರಿ ನಮ್ಮ ಶಿಪ್ ನ ಫಾಲೋ ಆಗಿ ಅಂತ ಹೇಳ್ತಾನೆ. ಅಂತೂ ಇಂತೂ ಮೇ 1498 ಅಲ್ಲಿ ಕೇರಳದ ಕ್ಯಾಲಿಕಟ್ ಗೆ ಸೇರ್ಕೊಂತಾನೆ. ಕ್ಯಾಲಿಕಟ್ ನ ರಾಜ ಆದಂತಹ ಮನುವಿಕ್ರಮ ವರ್ಮ ಇವರನ್ನ ಸ್ವಾಗತ ಮಾಡ್ಕೊಂತಾನೆ. ನಮ್ಗೆ ಎಲ್ಗೋಗ್ಬೇಕು ಗೊತ್ತಿರಲ್ಲ, ಆದ್ರೆ ನಮ್ಮನ್ನ ಯಾರೋ ಬಂದು ಕರ್ಕೊಂಡು ಹೋಗ್ತಾರ. ಇದನ್ನ ಡಿಸ್ಕವರಿ ಅಂತಾರ, ಆದ್ರೆ ನಾವ್ ಇದನ್ನ ಡಿಸ್ಕವರಿ ಅಂತಾನೆ ಕರಿಬೇಕು. ವಾಸ್ಕೋಡ ಗಾಮಾ ಅವನ ಬಂದಂತೆ 2 ಶಿಪ್ ಗಳಲ್ಲಿ ಸುಗಂಧ ದ್ರವ್ಯಗಳು, ಈ ಏಲಕ್ಕಿ, ಲವಂಗ, ಜೀರಿಗೆ, ಮೆಣಸು ಹೀಗೆ ಹಲವಾರು ಸ್ಪೈಸಸ್ ಗಳನ್ನ ಅವನ 2 ಶಿಪ್ ಗಳಲ್ಲಿ ತುಂಬಿಕೊಂಡು ಮತ್ತೆ ವಾಪಸ್ ಪೋರ್ಚುಗೀಸ್ಗೆ ಹೋಗ್ತಾನೆ. ಲಿಸ್ಬನ್ ನಲ್ಲಿ ವಾಸ್ಕೋಡ ಗಾಮಾಗೆ ಘನವಾಗಿ ಸ್ವಾಗತ ಮಾಡ್ತಾರೆ. ಇವರು ಇಂಡಿಯಾಗೆ ಟ್ರಾವೆಲ್ ಮಾಡೋದಕ್ಕೆ ಆಗಿರೋ ಖರ್ಚಿಗಿಂತ ಈ ಸ್ಪೈಸಸ್ ಗಳನ್ನ ಯುರೋಪ್ ಅಲ್ಲಿ ಮಾರಿದ್ರೆ 60 ಟೈಮ್ ಮೋರ್ ಪ್ರಾಫಿಟ್ ಸಿಗುತ್ತೆ. ಇದೇ ವಾಸ್ಕೋಡ ಗಾಮಾ 1502 ಅಲ್ಲಿ ಮತ್ತೆ ಇಂಡಿಯಾಗೆ ವಾಪಸ್ ಬರ್ತಾನೆ. ಈ ಸಾರಿ ಬರುವಾಗ ಟ್ರೇಡಿಂಗ್ ಶಿಪ್ ಗಳಲ್ಲಿ ಬರೋದಿಲ್ಲ, ಬದಲಾಗಿ ವಾರ್ ಶಿಪ್ಸ್ ಯುದ್ಧ ನೌಕೆಗಳು ಹಾಕೊಂಡ್ ಬರ್ತಾನೆ. ಇದೇ ಯುರೋಪಿಯನ್ಸರ ನಿಜವಾದ ಮುಖ. ಮನುವಿಕ್ರಮ ವರ್ಮಗೆ ಗೂಟ ಇಟ್ಟು ಕ್ಯಾಲಿಕಟ್ ನ ಚಿತ್ರ ಮಾಡ್ತಾರೆ. 1503 ಅಲ್ಲಿ ಕೊಚ್ಚಿನಲ್ಲಿ ಅವರ ಮೊದಲ ಕಾರ್ಯನಿಲಯವನ್ನ ನಿರ್ಮಾಣ ಮಾಡಿ ಪೋರ್ಚುಗೀಸ್ ಚಂಡವನ್ನ ನೆಡ್ತಾರೆ. ಪೋರ್ಚುಗೀಸ್ ನ ಗವರ್ನರ್ಸ್ ಗಳು ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೇಡ ಅನ್ನೋ ಗವರ್ನರ್ ಬ್ಲೂ ವಾಟರ್ ಪಾಲಿಸಿನ ತಗೊಂಡ್ಬರ್ತಾನೆ. ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಯಾರು ಸಮುದ್ರವನ್ನ ಕಂಟ್ರೋಲ್ ಅಲ್ಲಿ
ಇಟ್ಕೊಂತಾರೋ ಅವರು ಪ್ರಪಂಚವನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಂಗೆ. ಆದ್ರೆ ಇದನ್ನ ಭಾರತ ದೇಶದಲ್ಲಿರೋ ರಾಜರು ಒಪ್ಕೊಬೇಕಲ್ವಾ? ಆಗ ದಕ್ಷಿಣ ಭಾರತವನ್ನು ಆಳ್ತಾ ಇದ್ದಿದ್ದು ಸಾಮಾನ್ಯ ರಾಜರಲ್ಲ, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು. ನಮ್ಮ ಭಾರತ ದೇಶದಲ್ಲಿ ಚೋಳಸ್ ನಂತರ ಯಾರು ಕೂಡ ನೌಕೆಗಳನ್ನ ಬಳಸದೇ ಇರೋ ಕಾರಣ ವಿಜಯನಗರ ಸಾಮ್ರಾಜ್ಯವು ಕೂಡ ಟ್ರೇಡ್ ಮಾಡೋದಕ್ಕೆ ಪೋರ್ಚುಗೀಸ್ ನ ಸಹಾಯ ಪಡೆಯಬೇಕಾಗುತ್ತೆ. ಕೃಷ್ಣದೇವರಾಯರು ಭೂಮಿಯ ಮೇಲೆ ಅತ್ಯಂತ ಬಲವಾದ ಹಿಡಿತವನ್ನ ಹಿಡಿದಿರ್ತಾರೆ. ಆದ್ರೆ ಸಮುದ್ರದಲ್ಲಿ ಯಾವುದೇ ತರಹದ ನಾವಿಕ ಪಡೆಗಳು ಇಲ್ಲದೆ ಇರೋ ಕಾರಣ ಇವರಿಗೆ ಸಮುದ್ರದ ಮೇಲೆ ಝೀರೋ ಕಂಟ್ರೋಲ್ ಇರುತ್ತೆ. ಅಲ್ಬುಕ್ಕರ್ ಅನ್ನೋ ಒಬ್ಬ ಗವರ್ನರ್ ಶ್ರೀಕೃಷ್ಣ ದೇವರಾಯರ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾನೆ. ವಿಜಯನಗರ ಸಾಮ್ರಾಜ್ಯದ ಸೈನಿಕರಿಗೆ ಬೇಕಾಗಿರೋ ಕುದುರೆಗಳನ್ನ ಪರ್ಷಿಯಾದಿಂದ ನಾವು ತರ್ತೀವಿ ಅಂತ ಪೋರ್ಚುಗೀಸರು ಒಪ್ಪಂದವನ್ನ ಮಾಡ್ಕೊಂತಾರ. ಇದರ ಪ್ರಕಾರ ಪೋರ್ಚುಗೀಸರು ಮೇಲುಜಾತಿ ಕುದುರೆಗಳನ್ನ ಪರ್ಷಿಯಾದಿಂದ ತಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಡ್ತಾರೆ. ಇದ್ರ ಜೊತೆಗೆ ಫಿರಂಗಿಗಳನ್ನು ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಮಾರ್ತಾರೆ. ಹೀಗೆ ವಿಜಯನಗರ ಸಾಮ್ರಾಜ್ಯವು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧಗಳಲ್ಲಿ ಫಿರಂಗಿಗಳನ್ನ ಬಳಸ್ತಾರೆ. ಇಷ್ಟೆಲ್ಲ ಮಾಡಿರೋ ಪೋರ್ಚುಗೀಸ್ಗೆ ಏನಾದ್ರೂ ಒಂದು ಕೊಡ್ಲೇಬೇಕಲ್ವಾ? ಅದಕ್ಕೆ ಶ್ರೀಕೃಷ್ಣ ದೇವರಾಯರು ನಿಮ್ಗೆ ಗೋವಾವನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಕಾಮಿಡಿ ವಿಚಾರ ಏನು ಅಂತಂದ್ರೆ, ಗೋವಾ ಅನ್ನೋದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕೆಳಗಡೆಗೆ ಬರೋದಿಲ್ಲ, ಬದಲಾಗಿ ಬಿಜಾಪುರ ಸುಲ್ತಾನರ ಆಳ್ವಿಕೆ ಕೆಳಗಡೆಗೆ ಬರುತ್ತೆ. ಹೀಗೆ ಯಾಕೆ ಹೇಳಿದ್ರು ಅಂತಂದ್ರೆ, ಒಂದ್ ಟೈಮ್ ಅಲ್ಲಿ ಶ್ರೀಕೃಷ್ಣ ದೇವರಾಯರು ಈ ಬಿಜಾಪುರ ಸುಲ್ತಾನ್ನ ಸೋಲ್ಸಿರ್ತಾರೆ. ಹೋಗಿ ಅವನ ಹತ್ರ ಹೋಗಿ ನನ್ನ ಹೆಸರು ಹೇಳಿ, ಅವನ್ ನಿಮ್ಮನ್ನೇನು ಮಾಡಲ್ಲ, ಹೋಗಿ ಗೋವಾನ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾರ. ಹೀಗೆ ಪೋರ್ಚುಗೀಸ್ ಪಶ್ಚಿಮ ಭಾರತದ ಕರಾವಳಿಗಳಲ್ಲಿ ಅವರ ಸ್ಥಾವರಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅರೇಬಿಯಾ ಸಮುದ್ರವನ್ನೆಲ್ಲ ಅವರ ಆಧಿಪತ್ಯದಲ್ಲಿ ಇಟ್ಕೊಂತಾರೆ. ಸ್ಪೇನ್, ಇಂಗ್ಲೆಂಡ್ ಭಾರತಕ್ಕೆ ನಾವು ಕೂಡ ಬರ್ತೀವಿ ಅಂತ ಕೇಳ್ತಾರೆ. ಆದ್ರೆ ಪೋರ್ಚುಗೀಸ್ ಭಾರತವನ್ನ ಕಂಡಿಡ್ತಿರೋದು ನಾನು, ಯಾವನು ಕೂಡ ಬರಂಗಿಲ್ಲ ಅಂತ ಡಿಕ್ಲೇರ್ ಮಾಡುತ್ತೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅಲ್ಬುಕ್ಕರ್ಗೆ ಒಂದು ಆಲೋಚನೆ ಬರುತ್ತೆ, ಯಾಕೆ ಪೋರ್ಚುಗೀಸರು ಭಾರತ ದೇಶದಲ್ಲಿ ಸಾಮ್ರಾಜ್ಯವನ್ನ ನಿರ್ಮಿಸಬಾರ್ದು ಅಂತ. ಇವರ ಸಾಮ್ರಾಜ್ಯವನ್ನ ಕಟ್ಬೇಕಂದ್ರೆ ಮೊದ್ಲಿಲ್ಲಿ ಕನ್ವರ್ಷನ್ ಸ್ಟಾರ್ಟ್ ಆಗ್ಬೇಕು. ಹೀಗೆ ಬಲವಂತವಾಗಿ ಹಿಂದೂಗಳನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಅಡ್ಡ ನಿಂತಹ ಬ್ರಾಹ್ಮಣರ ನಾಲಿಗೆಯನ್ನು ಕೊಯ್ದು ಕ್ರೂರವಾಗಿ ಕೊಲ್ತಾರೆ. ಟಾರ್ಚರ್ ಕೊಟ್ಟು ಕನ್ವರ್ಷನ್ಸ್ ನ ಮಾಡೋದು, ಅತ್ಯಾಚಾರವನ್ನ ಮಾಡೋದು, ಬಲವಂತವಾಗಿ ಮದುವೆ ಆಗೋದು, ಹೀಗೆ ಚಲ್ಲಂಗಿತನಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನೋಡಿ ಕುನ ಅನ್ನೋ ಗವರ್ನರ್ ನ ಕಣ್ಣು ತಿರುಪತಿಯ ದೇವಸ್ಥಾನದ ಮೇಲೆ ಬೀಳುತ್ತೆ. ತಿರುಪತಿಯ ದೇವಸ್ಥಾನದಲ್ಲಿರೋ ಸಂಪತ್ತನ್ನ ದೋಚೋದಕ್ಕೆ ಒಂದು ಬೆಟಾಲಿಯನ್ ಕರ್ಕೊಂಡು ಹೋಗ್ತಾನೆ. ಬೆಟ್ಟ ಹತ್ತುವಾಗ ಭಯಂಕರವಾದ ತುಫಾನ್ ಬಂದು ಇವರ ಬೆಟಾಲಿಯನ್ ಎಲ್ಲ ಚಲ್ಲಾಚಿತ್ರ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಇವರ ಕಣ್ಣು ಕರ್ನಾಟಕದ ಮಂಗಳೂರಿನ ಕರಾವಳಿಯ ಮೇಲೆ ಕೂಡ ಬೀಳುತ್ತೆ. ಆದ್ರೆ ಅಲ್ಲಿದ್ದು ರಾಣಿ ಅಬ್ಬಕ್ಕ ಇವರು ಮೂಳೆ ಮುರಿದು ಕಳಿಸ್ತಾಳೆ. ಈ ಲೂಟಿಯಿಂದ ದಿನೇ ದಿನೇ ಪೋರ್ಚುಗಲ್ ಅಭಿವೃದ್ಧಿ ಆಗ್ತಾ ಇರೋದನ್ನ ನೋಡಿ ಡಚ್ ಮತ್ತೆ ಇಂಗ್ಲೆಂಡ್ ಹೇಗಾದ್ರೂ ಮಾಡಿ ಇಂಡಿಯಾಗೆ ಬರಬೇಕು ಅಂತ 1608 ಅಲ್ಲಿ ಆಂಧ್ರ ಪ್ರದೇಶನ ಮಚಿಲಿಪಟ್ನಂಗೆ ಸೇರ್ಕೊಂತಾರ. ಬ್ರಿಟಿಷ್ ಹಾಗೂ ಡಚ್ಚರು ಒಂದಾಗಿ ಭಾರತ ದೇಶದ ರಾಜರ ಸಹಾಯದಿಂದ ಈ ಪೋರ್ಚುಗೀಸ್ ಸ್ಥಾವರಗಳನ್ನ ಒಂದೊಂದಾಗಿ ಧ್ವಂಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲಸ ಮುಗಿದ್ಮೇಲೆ ಬ್ರಿಟಿಷರ್ಸ್ ಈ ಡಚ್ಚರನ್ನ ಹಾಕೊಂಡು ತುಳಿತಾರ. ನಮ್ಮ ಭಾರತ ದೇಶದ ರಾಜರನ್ನ ಮೋಸ ಹಾಗೂ ಅಧಿಕಾರದ ಆಸೆ ತೋರಿಸಿ ಬ್ರಿಟಿಷ್ ಎಂಪೈರ್ ಅನ್ನ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಕೊನೆಯದಾಗಿ ಎಷ್ಟೋ ಭಾರತೀಯರ ರಕ್ತದ ಪ್ರತಿಫಲವಾಗಿ ನಮ್ಗೆ ಈ ಯುರೋಪಿಯನ್ಸ್ ರಿಂದ ಮುಕ್ತಿ ಸಿಕ್ತು. ವ್ಯಾಪಾರಕ್ಕೆ ಅಂತ ಬಂದು ಅವರು ನಮ್ಮನ್ನ ದೋಚಿ ಅವರ ಮತ ಹಾಗೂ ಅವರ ಭಾವಜಾಲಗಳನ್ನ ಇಲ್ಲೇ ಬಿಟ್ಟೋದ್ರು. ಇದನ್ನೆಲ್ಲ ಓವರ್ಕಮ್ ಮಾಡಿ ಭಾರತ ಧೀಟಾಗಿ ಪ್ರಪಂಚದ ಮುಂದೆ ಬೆಳೀತಾ ಇರೋದನ್ನ ನೋಡಿ, ಈ ವೆಸ್ಟರ್ನ್ ದೇಶಗಳು ಉರ್ಕೊಂತ ಇರೋದನ್ನ ನೋಡಿ ಮನಸ್ಸಿಗೆ ತುಂಬಾ ಹಾಯಾಗಿದೆ. ವೆಲ್ ಗೈಸ್, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.